ಇದಕ್ಕೆ ಎಷ್ಟು ಬಿದ್ದಂಗೆ ಆತ್ರಿ ಒಟ್ಟ ನಮ್ಮ ಗೌರ್ಮೆಂಟ್ಲಿಂದ ತೊಗೋಬೇಕಂದ್ರೆ ಎಷ್ಟು ಬೀಳ್ತೈತಿ? ಇದು ನಮಗೆ ಬಿದ್ದಿದ್ರಿ ಟೋಟಲ್ 190 ಮ್ಯಾಗ ಅದ್ರಿ ಇದಕ್ಕೆ ರೇಟ್. ಇದಕ್ಕೆ ಗೌರ್ಮೆಂಟ್ ಸಹಾಯಧನ ಅದ್ರಿ 77,000 ರೂಪಾಯಿನ ಸಹಾಯಧನ ಅದ್ರಿ. ನಾವು ಕಟ್ಟಿದ್ದು 114. ಮಲಗ್ರ ಇವತ್ತೇನ ಬೇರೆ ನಡೆಸಿರಲ್ರಿ? ಏನೂ ಇಲ್ರಿ, ಇದು ಒಂದು ಮಡಿ ಸಾಪಾಗಿತ್ತು. ಅದನ್ನೊಂದಿಟ್ಟು ಮಡಿ ಮಾಡ್ಕೊಳಕತ್ತಿ ನೋಡ್ರಿ. ಇದೇನು ಹೊಸ ಥರ ಅದಲ್ರಿ ಚೌಕ್ ನಮ್ಮನಿ? ಇಲ್ರಿ, ಇದು ಮಡಿಗುಂಟ್ರಿ ಇದು. ಅಲ್ರಿ ಗುಂಡವ್ರು ನೋಡಿನ ಯಾವ್ದು ಗುಂಡು ಅಂದ್ರೆ ಮಡಗುಂಟಿನೇ ಈ ಥರ ಅದಾವನ್ರಿ ಈಗ? ಮಡಿಗುಂಟಿ ಮೊದಲು ಕಟ್ಗೆ ಮಾಡ್ತಿದ್ರಿ. ಅವು ಕಟ್ಗೆ ಕಾಲು ಹೋಗ್ಯದ್ರಿ. ಈಗೆಲ್ಲ ಕೆಬ್ಬಣ ಕಾಲು ನೋಡ್ರಿ. ಈಗ ಕೆಬ್ಬಣ ಕಾಲು ಬರಾಬರಿ ರೀ. ಇವು ಓನ್ ನಾವೇ ಮಾಡ್ಕೊಂತೀವಿ ನೋಡ್ರಿ. ಹೌದ್ರಾ? ಅಂದ್ರೆ ಎಷ್ಟು ಗಟ್ಟಿ ಇರ್ತವ್ರಿ. ಓನ್ ಮಾಡ್ಕೊಂಡಲ್ಲೇ ಹಾಕಿ ಕೊಟ್ಟಿದ್ರು ನಡೀತದ್ರಿ. ನಡೀತದ್ರಿ, ಅವಾರು ಮಾಡ್ಕೊಂಡ್ಬಿಡ್ತಾರ ಅದಾರ ನಮ್ಮ. ಇದೇನ್ರಿ ಇದೊಂದು ಬೇರೆ ಅದಲ್ಲ? ಇದು ಹಂಗೆ ಸದಿ ತೆಗಿಯಾಕ್ರಿ. ಇದು ಅಂದ್ರೆ ಕಸ ಇತ್ತು ಅಂತಂದ್ರೆ ಕುತ್ಕೊಂಡು ಕುರ್ಪಿ ತೆಗಿದು ತಡ ಹಾಕದ್ರಿ. ಹಿಂಗೆ ಎಳೆದು ಬಿಟ್ರೆ ಇದು ಭಾರಿ ತೆಗ್ದ ಉಳಿಸ್ತೈತ್ರಿ. ಇಲ್ರಿ, ಅದು ನಿಂಬೆ ಗಿಡದಾಗ ಸದಿ ಕುಂತು ತೆಗಿಯಕ್ಕೆ ಆಗುದಿಲ್ರಿ. ಮುಳ್ಳ ಎಳೆಯಾಗ್ರಿ. ಅದ್ರ ಸಂಬಂಧ ಹಿಂಗೆ ಬಗ್ಗೆ ಹಿಂಗೆ ಎಳೆದು ಬಿಟ್ರೆ ಒಂದು ತೋರಿಸ್ತೀನಿ ಬರ್ರಿ. ಇಲ್ಲಿ ಗಿಡ ಅದಲ್ರಿ, ಹಿಂಗೆ ಹಾಕಿ ಈಗ ಹಿಟ್ಟು ಒಂದೊಂದು ಮಾರು ಹೋಗ್ತದ್ರಿ. ಹಿಂಗೆ ಎಳೆದು ಬಿಟ್ರೆ ಬಗ್ಗೆ ಸದಿ ತಗೊಳಕ್ಕೆ ಹರಗದಂಗೆ ಆಗಿಬಿಡ್ತದ್ರಿ ಒಳಗೆ. ಈ ಸೇಮ್ ಬರ್ತದೆ ನೋಡ್ರಿ. ಬೆಸ್ಟ್ ಅದ್ ಬಿಟ್ರೆ ಆದ್ರಿ ಇದು ನಿಂಬೆ ಗಿಡ ಪೂರಾ ಒಣ ನೆಲ ಇರ್ಬೇಕ್ರಿ. ಕರ 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 ಬರ್ತೈತಿ. ಇವು ಮತ್ತು ನಾವು ಮಾಡಿಸ್ಬೇಕಂದ್ರೆ ಸಿಗ್ತಾವಲ್ರಿ ಹೊರಗೆ? ಇವು ಆನ್ಲೈನ್ದಾಗ ಸಿಗ್ತಾವ್ರಿ. ಅವು ತರಿಸಿದ್ರಿ ಅದು ಹಾಕಿ ಜಗುಟಿಗೆ ಮುರಿದು ಬಿಡ್ತಾವ್ರಿ. ಕ್ವಾಲಿಟಿ ಕಡಿಮೆ ಇರ್ತಾವ್ರಿ. ನೀವೇ ಮಾಡ್ಕೊಂಡಿರಂದ್ರೆ ನಿಮ್ಮದು ವೆಲ್ಡಿಂಗ್ ಶಾಪ್ ಅದೆಲ್ಲ ಐತ್ರಿ? ವೆಲ್ಡಿಂಗ್ ಮಷಿನ್ ಇಟ್ಕೊಂಡಿವ್ರಿ. ನಮಗೆ ಏನು ಮೆಟೀರಿಯಲ್ ಬೇಕು ನಾವೇ ರೆಡಿ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ. ಅಂದ್ರೆ ನಮ್ಮ ಕೈಯಾಗಾದ್ರೆ ಕ್ವಾಲಿಟಿ ನಾವು ಹೆಂಗೆ ಅಂತೀವಿ ಅದನ್ನ ಹಾಕ್ಬೋದ್ರಿ. ಹೌದ್ರಾ? ಹಂಗಾಗಿ ಇವಾಗ ಏನಾರು ಹೆಚ್ಚು ಕಡಿಮೆ ಮುರಿದ್ರು ನಾವೇ ವೆಲ್ಡಿಂಗ್ ಹೊಡ್ಕೊಂಡ್ಬಿಡ್ತೀವಿ ನೋಡ್ರಿ. ನೀವು ಹೊಡ್ಕೊತೀರಿ ಹಂಗೇನ್ರ ಸ್ವಲ್ಪ ಯಾವ ಖರ್ಚು ಭಾಳ ಇಲ್ರಿ. 1 ಮೀಟ್ರ್ ಪೈಪ್ ಇತ್ತು ಅಂತ ಕಾಣದು 1 ಇಂಚಿಂದು ಪೈಪ್ ಹಾಕಿವ್ರಿ. ಸುಮ್ಮನೆ ಮನೆ ಬಿದ್ದಿದ್ದು ಒಂದು ಗೇಣ ಪಟ್ಟಿ ಕಟ್ ಮಾಡ್ಕೊಂಡು ತಿಕ್ಕಿ 2 ರಾಡ್ ಕೊಟ್ಬಿಟ್ಟಿವಿ ನೋಡ್ರಿ. ಅಟ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು 200 ರೂಪಾಯಿ ಖರ್ಚು ಬರ್ಬೋದು ನೋಡ್ರಿ. ಅಟೆ ಈ ಆನ್ಲೈನ್ದಾಗ ತರಿಸಿದೇವು ಅಂದ್ರೆ ಅದು 400 ರೂಪಾಯಿ ಮ್ಯಾಗ ಅದ ರೀ. ಅದು ಬರೀ ಇದು ಮಾತ್ರ ಸಿಗ್ತದ್ರಿ. ಒಂದು ಕಟ್ಟಿಗೆ ಸಿಗಸಂಗ ನಾವು ಕಟ್ಟಿಗೆ ಹಾಕೊಂಡು ಜಕ್ಕೋಬೇಕ್ರಿ. ಒಂದು ಬಿದ್ರೆ ಹಾಕೋತ್ರ ಆನ್ಲೈನ್ದಾಗ ಸಿಗ್ತದ್ರಿ. ಅದು ನಮಗೇನು ಅಷ್ಟೊಂದು ಮನ್ಸಿಗೆ ಬಂದಿಲ್ರಿ. ಅದಕ್ಕೆ ನೀವು ಕ್ವಾಲಿಟಿ ನಾವೇ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಥರ ಇದು ಬರಾಬರಿ ಐತೆ ಹೇಳ್ರಿ. 1-2 ಆಳಿನ ತಪ್ಪಿಸ್ತದ್ರಿ. ಎಷ್ಟು ಆಳಿಂದ್ರಿ ತಾಜಿಗೆ ಒಂದೊಂದು 4 ಗಿಡ ಮಾಡಿಬಿಡ್ತೀವಿ ರೀ. ಬರ ಹಿಡಿದು ಜಗ್ಗಿ ಬಿಟ್ರೆ ಕುತ್ಕೊಂಡು ಏಟತ್ತು ಕೆತ್ತರಿ ನೋಡ್ರಿ. ಕೆತ್ತದ ಲೇಟದು. ಮತ್ತು ಇನ್ನೊಂದು ರೀ, ನಿಮ್ದು ಏನೋ ಟ್ರ್ಯಾಕ್ಟರ್ ತಂದಾರ ಎತ್ಗಳಿದ್ದಂಗೆ ಚಲೋ ಅದ ಭಾಳ ಕೇಳಲಿಕ್ಕೆ ತರ್ಲತ್ತಲ್ರಿ ಇದು? ಹೌದ್ರಿ, ಮೊನ್ನೆ ಒಂದು ಟ್ರ್ಯಾಕ್ಟರ್ ತೊಗೊಂಬಂದಿವಿ ರೀ. ಮತ್ತೊಂದು 6 ತಿಂಗಳು ಆಯ್ತು ರೀ. ಅದಕ್ಕೇನು ರೇಟ್ ಬಿದ್ದದ್ರಿ? ಎಲ್ಲಿ ತಂದಿರಿ? ಹೆಂಗೆ? ಇಲ್ಲಿ ಅದು ಬರ್ರಿ ತೋರ್ಸಂಬರ್ರಿ. ಬರ್ರಿ. ಇದು ಏನ್ರಿ ಟ್ರ್ಯಾಕ್ಟರ್? ಇದೆ ನೋಡ್ರಿ. ಭಾರಿ ಐತೆ ಬಿಡ್ರಿ. ಸಣ್ಣ ಟ್ರ್ಯಾಕ್ಟರ್ ಗತ್ಲೆ ಕಾಣ್ತದ. ಸಣ್ಣದ್ರಿ. ಇದು 2 ಎತ್ತಿನ ಕೆಲಸ ಮಾಡ್ತದೆ ನೋಡ್ರಿ. ಅಂದ್ರೆ ಎತ್ಗಳು ಎಲ್ಲಿ ಮಾಡೋದಿಲ್ಲ ಅಲ್ಲಿ ಇದು ಟ್ರ್ಯಾಕ್ಟರ್ ನಡೀತದೆ ನೋಡ್ರಿ. ಅದು ಮಾಡ್ಲಾರಲ್ಲ ಇದು ನಡೀತದ್ರಿ. ಎತ್ಗಳು ಬೇಕ್ರಿ. ಎತ್ಗಳು ಇರಲಿಲ್ಲ ಅಂತ ನಡೀತಲ್ಲ. ನಾವು ಎತ್ಗಳು ಕಟ್ಟಿವಿ. ಕಬ್ಬಿನಾಗ ಎತ್ಗಳು ಸ್ವಲ್ಪ ಹೊಡಿದಲ್ಲಲ್ರಿ. ಇಲ್ರಿ, ಎತ್ಗಳು ಕಟ್ರ ಏನು ಹೊಡಿತಾವನ್ರಿ. ಅದ್ರ ಶಾಂತ ಇದು ಕಟ್ರ ನಡೀತದ ಅಂತೇಳಿ ಅದಂದ್ರೆ ಸ್ಟಾರ್ಟಿಂಗ್ನಾಗ ಹಿಂಗೆ ಬರೋದಿಲ್ರಿ. ಮಾತ್ರ ಇದು ಸೀಟ್ ಗಾಲಿ ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿವ್ರಿ. ಇದು ರೀ ಬರೀ ಸೈಕಲ್ ಗತ್ತೇನು ಹಿಡ್ಕೊಂಡ್ ಹೊಡಿದು ಬರ್ತದ್ರಿ. ಇದು ಎಕ್ಸ್ಟ್ರಾ ಪಡಂಗ ನೀವು ಮಾಡಿಸ್ಕೊಂಡಿರಿದು? ಮ್ಯಾಗ ಕುಂತ್ಕೆಂದು ಹೊಡ್ಯಂಗ ನಾವು ಮಾಡಿಸ್ಕೊಂಡಿವ್ರಿ. ಇದು ಮೊದಲು ಸ್ಟಾರ್ಟಿಂಗ್ ಕೂಡ ಕೈಲಿ ಹಿಡ್ಕೊಂಡು ಸುಮ್ಮ ಹೋಗಂಗ 2 ಕೈಲಿ ಹೋಗೋ ಥರ ಕೊಟ್ಟಿದ್ರು ನೋಡ್ರಿ ಅವರು. ಇದಕ್ಕೆ 12,000 ರೀ. ಅದಕ್ಕೆ ಏನಿದು ಎಕ್ಸ್ಟ್ರಾ ಫಿಟ್ಟಿಂಗ್ ರೀ. ಗಾಲಿ ಇದು ಸೀಟ್ ಇದು ಒಂದು ಹಾರಿಗೆ ದಿನ ಕೊಡ್ತದ್ರಿ. ಇದಕ್ಕೆ ಎಷ್ಟು ಬಿದ್ದಂಗೆ ಆತ್ರಿ ಒಟ್ಟ ನಮ್ಮ ಗೌರ್ಮೆಂಟ್ಲಿಂದ ತೊಗೋಬೇಕಂದ್ರೆ ಎಷ್ಟು ಬೀಳ್ತೈತಿ? ಇದು ನಮಗೆ ಬಿದ್ದಿದ್ರಿ ಟೋಟಲ್ 190 ಮ್ಯಾಗ ಅದ್ರಿ. ಇದಕ್ಕೆ ರೇಟ್? ಇದಕ್ಕೆ ಗೌರ್ಮೆಂಟ್ ಸಹಾಯಧನ ಅದ್ರಿ 77,000 ರೂಪಾಯಿನ ಸಹಾಯಧನ ಅದ್ರಿ. ನಾವು ಕಟ್ಟಿದ್ದು 114 ನಮ್ಗೆ ಖರ್ಚಿಗೆ ಬಂತ್ರಿ. ಹೆಂಗ್ರಿ ಅದು 114 ಹೆಂಗೆ? ಅಂದ್ರೆ ಕೃಷಿ ಇಲಾಖೆದೊಳಗೆ ಅರ್ಜಿ ಕೊಟ್ಟಿದ್ದೀವಿ ರೀ. ಅರ್ಜಿ ಕೊಟ್ಟಿಂದ ಶಾಂಕ್ಷನ್ ಹಾಕಿ ಅಂತ
ಒಂದು 14 ನಾವು ಕಟ್ಟಿದ್ವಿ ಮತ್ತು ಇವೊಂದು 12 ಸಾವಿರ ರೂಪಾಯಿ ಮ್ಯಾಗ ಸೀಟಿಗೆ ಒಂದು ಬಿತ್ರಿ ಒಂದು ಕೇಂದ್ರ ಹೊಡ್ಯಂಗೆ. ಮತ್ತು ನಾವು ಹೆಂಗೆ ಕೃಷಿ ಇಲಾಖೆದಾಗ ಎಲ್ಲರಿಗೆ ಕೊಡ್ತಾರನ್ರಿ? ಎಲ್ಲರೂ ಅಪ್ಲೈ ಮಾಡ್ಕೋಬೋದ್ರಿ. ಆದ್ರೆ SC ST ಕಡಿಮೆ ಅದ ಅಂತಂತಾರೆ ರೀ. ನಮ್ಮದು ಜನರಲ್ ಆಯಿತು ಅಂತ ಜಾಸ್ತಿ ಆಗ್ಯದ್ರಿ ಅಂತ. ಬರಾಬರಿ ಇದು ಕೊಟ್ಟ 190 ಬೀಳ್ತದೆ ರೀ ಟೋಟಲ್. ಇವಾಗ 2 ಮ್ಯಾಗ ಚಿಲ್ಲರ ಅದ ಅಂತ ಅನ್ನಕತ್ತಾರ ರೀ. ನಾವು ತೊಗೊಳ್ಬೇಕಾದ್ರೆ 190 ಅಂದಿದ್ರಿ. ಇವತ್ತು ಒಂದು ಆಗ್ಬೋದ್ರಿ ಸಬ್ಸಿಡಿ ನೋಡ್ರಿ 77,000 ಮ್ಯಾಚ್ ಚಿಲ್ಲರ ಹಾಕೋದು ಚಿಲ್ಲರ ಆಗ್ತದೆ ಅಂದ್ರೆ ಮನುಷ್ಯರಿಗೆ ಒಟ್ಟು ನಮಗೆ ಬಿಡು 140 ನಿಮಗೆ ಬಿದ್ದದವ 114 114 ಏನೋ ಮನೆ ತೊಗೊಂಡಿವ್ರಿ. ಭಾಳ ದಿನ ಆಗಿಲ್ಲ, ಒಂದು 4-5 ತಿಂಗಳಾಗ್ಯದ ನೋಡ್ರಿ. ಸೆಲ್ಫ್ ಮ್ಯಾಗ ಹಂಗೆ ಹ್ಯಾಂಡಲ್ ಮ್ಯಾಗ ಐತ್ರಿ ಇದು. ಇವಾಗ ಸೆಲ್ಫಿನ ಮ್ಯಾಗು ಅದಾವ್ರಿ. ಆದ್ರೆ ಅದು ಸಬ್ಸಿಡಿ ಇಲ್ಲ ಅಂತೇಳಿ ನಮಗೆ ಹೇಳಿದ್ರಿ. ಮತ್ತು ನಿರ್ವಾಹ ಇಲ್ಲ, ಇದನ್ನ ತೊಗೋಬೇಕಾಯ್ತು. ಇದು ಹ್ಯಾಂಡಲ್ ಬರ್ತದ್ರಿ. ಹ್ಯಾಂಡಲ್ ಬರ್ತದ. ನಮ್ಮದು ಬ್ಯಾಸ್ ರೊಕ್ಕ ಅದ ಅಂತೇಳಿ ಒಂದು ಬ್ಯಾಟ್ರಿ ಕುಂದಿರ್ಸ್ಕೊಂಡ್ ನೀವ ಕುಂದಿರ್ಸ್ಕೊಂಡಿರಿ ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಎಕ್ಸ್ಟ್ರಾ 4,000 ರೂಪಾಯಿ ಕೊಟ್ಟು ಬ್ಯಾಟ್ರಿ ತೊಗೊಂಡು ಬಂದಿವ್ರಿ. ಇದೊಂದು ಚಾರ್ಜಿಂಗ್ ಮಾಡೋದು ಕಾಯಿಲ್ ರೀ ಇದು. ಇದಕ್ಕೆ ಎಕ್ಸ್ಟ್ರಾ ರೀ. ಇದು 220 ಬಜಾಜ್ 220 ನೋಡ್ರಿ ಇದು. ಅಂದ್ರೆ ಬೈಕಿನ ಚಾರ್ಜ್ ಆಗೋ ಕಾಯಿಲ್ ರೀ ಅದು. ಇದೊಂದು ಹ್ಯಾಂಡ್ಮೇಡ್ ಟ್ರೈಪ್ ತೊಗೊಂಬಂದಿವ್ರಿ. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಅಲ್ಲೊಂದು ಸಾಮಾನು ತೊಗೊಂಬಂದ್ಕೊಂಡು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂತೀವಿ ನೋಡ್ರಿ. ಇವೆಲ್ಲ ಚಾವಿ ಗಟ್ರಿ ಇವು ಎಲ್ಲ ಮಾಡಿದ್ರೆ ಇವಕ್ಕೇನು ಇರಂಗಿಲ್ಲ ರೀ. ಅಂದ್ರೆ ಇವಕ್ಕೇನು ಇರೋದಿಲ್ಲ ರೀ. ಅಂದ್ರೆ ಡೈರೆಕ್ಟ್ ಮಾಡೋಕ್ಕಿಂತ ಒಂದು ಚಾವಿ ಪಾಯಿಂಟ್ ರೀ, ಒಂದು 3 ಲೈಟ್, ಒಂದು ಟೇಪ್ ಇಂದು ಅಂತೇಳಿ ಈ ಥರ ಫಿಟ್ಟಿಂಗ್ ಮಾಡ್ಕೊಂಡಿವ್ರಿ. ಚಲೋ ಆಗ್ಯದ್ರಿ. ಆದ್ರೆ ಗಾಡಿ ರೂಟರ್ ಐತನ್ರಿ ಇದ್ರಾಗ? ಇದ್ರೊಳಗೆ ಅಟ್ಯಾಚ್ಮೆಂಟ್ ರೂಟರ್ ಬರ್ತದ್ರಿ ಗಾಡಿ ಜೊತೆನೆ. ಇದು 18 ಹಲ್ ಬರ್ತಾವ್ರಿ. ಇದು 18 ಹಲ್ ನಾವೇನ್ರ ಮುರಿದು ಅಂತಂದು ತೆಗೆದ್ಕೇನು ಹಾಕೋಬೋದ್ರಿ. ಇದು ರೌಟರ್ ಒಂದೇನು ಬೇರೆ ಏನ್ರ ಬರ್ತೈತ್ರಿ ಇದ್ರಾಗ? ಇದು ಗಾಡಿ ಜೊತೆ ಬರೋದು. ರೂಟ್ರ್ ಒಂದು ಕೊಡ್ತಾರ್ರಿ ಅವರು. ಒಂದು 14 ಕಟ್ಟಿದ್ವಿ ಅಂತಂದ್ರೆ ರೂಟ್ರ್ ವಿತ್ ಗಾಡಿ ಎಲ್ಲ ಕೊಡ್ತಾರ್ರಿ. ನಾವೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೊಂದು 4 ನಟ್ ಬರ್ತಾವ್ರಿ ಇಂಜನ್ದು. ಅವು ನಟ್ ತೆಗೆದಕ್ಕೇನು ಒಂದು ಹುಕ್ ಬಾಕ್ಸ್ ಬರ್ತದ್ರಿ. ಹುಕ್ ಬಾಕ್ಸ್ ಹಾಕೊಂಡ್ವಿ ಅಂತ ಎಲ್ಲ ಒಟ್ಟು ಅಟ್ಯಾಚ್ಮೆಂಟ್ ಮಾಡ್ಕೋಬೋದು, ಜೋಡಿಸ್ಕೋಬೋದ್ರಿ. ಇಲ್ಲಿ ಕಡೆ ಎಲ್ಲ ಟೇಲರ್ ಹಾಕೊಂಡು ಹೊಡ್ತಿರ್ತಾರೆ ಇವ್ರು. ಇಲ್ಲಿ ಕುಂಟಿ ಪಂಟಿ ಅದಾವ ನೋಡ್ರಿ. ಇವು ಕಡ್ಯಾಕ್ ಮಾಡಿಸಿದ್ವು ಅವರೇ ಕೊಡ್ತಾರೆ? ಇಲ್ರಿ, ಇವು ಬೇರೆ ಕಡೆ ಹೇಳಿಕೆ ಮಾಡಿಸಿದ್ವಿ ರೀ. ನಾವೇ ಮಾಡ್ಬೋದ್ರಿ. ಅವಕ್ಕೆಲ್ಲ ಒಂದೊಂದು ಐಟಮ್ ಅಲ್ಲಿ ತರಬೇಕು, ಇಲ್ಲಿ ತರಬೇಕು ಮಾಡೋಟಿಗೆ ಅದಷ್ಟು ಖರ್ಚು ಬರ್ತೈತ್ರಿ. ಇದು ಒಂದು ಸಟ್ ಬೀಳ್ತದ್ರಿ. ಇದಕ್ಕೆ 28,000 ರೂಪಾಯಿ ರೀ. 3 ಮಡಿಕೆ, 2 ಹರಗು ಕುಂಟಿ ಕೂಡ ಬರ್ತಾವ್ರಿ. 2 ಬರ್ತಾವ್ರಿ. ಒಂದು ದಿಂಡ. ಆದ್ರೂ ಅಮೌಂಟ್ ಜಾಸ್ತಿ ಹಾಕಿದ್ರೆ ನಿರ್ವಾಹ ಇಲ್ಲ, ತಗೊಳ್ಳೇಬೇಕು. ಅದು ಹುಕ್ ಬಾಕ್ಸ್ ಇಲ್ಲಿ ತೆಗೆದಕ್ಕೆಂದು ಹಾಕೊಂಡು ಇವೆಲ್ಲ ಅಟ್ಯಾಚ್ಮೆಂಟ್ ಕುಂತು ಬಿಡ್ತದೆ. ಇಲ್ಲಿ ಒಳಗಳಿತ್ರ ಬರ್ತದ್ರಿ ಅದು. ಅವು 4 ನಟ್ ತೆಗೆದ್ವಿ ಅಂತಂದ್ರೆ ಇದು ರೂಟ್ರ್ ತೆಗೆದಕ್ಕೆ ಬಿಚ್ಚಿ ಬಿಡುದ್ರಿ. ಇದು ನಮ್ಮ ಕಡೆ ಗೊತ್ತಿಲ್ರಿ. ಈ ಕಡೆ ಮಲೆನಾಡು ಕಡೆ ಭಾಳ ಯೂಸ್ ಮಾಡ್ತಾರೆ. ಹೌದ್ರಿ. ಇದು ನಮ್ಮ ಕಡೆ ಇದು ಬಂದಿಂದ ಭಾಳ ಬೇಡಿಕೆ ಆಗಿದ್ರಿ. ನಮ್ಮ ಹೊಲಕ್ಕೆ ಬಾ ಅಂತೇಳಿ ಭಾಳ ಅಂದ್ರೆ ಒಂದು ಕಬ್ಬು ಏನೋ ಮುರಿಯಂಗಿಲ್ಲ ಅಂತ ಭಾಳ ಒಳಚಿ ಗಳೆ ಹಾಕದ್ರಿ. ಅದನ್ನ ನಿಧಾನ ಆಗ್ತದ್ರಿ. ಟ್ಯಾಕ್ಟರ್ಗೆ 1 ಎಕರೆಗೆ 2 ತಾಸು ಹೊಡಿತಾರ್ರಿ. ಹೌದ್ರಿ. ಇದು 4 ತಾಸು ಹಾಕದ್ರಿ 1 ಎಕರೆಗೆ. ಹೌದ್ರಾ? ಇದು 600 ರೂಪಾಯಿ ತಾಸು ನಾವು ಹೊಡಿತೀವ್ರಿ ಇಲ್ಲಿ. ಟ್ಯಾಕ್ಟರ್ಗೆ 700 ರೂಪಾಯಿ 600 ರೂಪಾಯಿ ಅಂತಾರೆ ಅವರು. 700. ಇಲ್ಲೆಲ್ಲ ಸುತ್ತಮುತ್ತಲಿ ತೊಗೊಂಬಂತಿದ್ರೆ ಅವ್ರು ಕೇಳಿದ್ವಿ ಹೆಂಗೆ ತಾಸು ಹೊಡಿತೀರಿ ಅಂತೇಳಿ. ಅವ್ರು 600 ರೂಪಾಯಿ ಹೊಡಿತೀವಪ್ಪ, 600 ರೂಪಾಯಿ ಹೊಡಿ ಅಂತಂದ್ರು. ಪುರಾಟ ಅದ ಅಂತೇಳಿ. ಡೀಸೆಲ್ ಭಾಳ ಕುಡಿದಲ್ರಿ ಅದು. ಹೌದ್ರಾ? ಡೀಸೆಲ್ 3/4 ಲೀಟ್ರ್ 1 ಲೀಟ್ರ್ ಕುಡಿಬೋದ್ರಿ ತಾಸಿಗ್ರಿ. ತಾಸಿಗ್ರಿ ಎವರೇಜ್ ಅಷ್ಟು ಕುಡಿಬೋದು ಅಂತೇಳಿ ನಾವು ಅಷ್ಟೊಂದು ನೋಡಕ್ಕೆ ಹೋಗಿಲ್ರಿ. 1 ಲೀಟ್ರ್ ಲೆಕ್ಕಾಚಾರ ಹಿಡಿದ್ವಿ ನೋಡ್ರಿ. ಬೇಕಾದಂಗೆ ಒಬ್ಬರು ಮ್ಯಾಲೆ ಕುಂತು ನಡೆಸ್ಬೋದು. ಇದೊಂದು ಬ್ಯಾಟ್ರಿ ಕುಂದ್ರಿಸೋ ಉದ್ದೇಶ ಏನಂತಂದ್ರೆ ಹೆಡ್ಲೈಟ ಫೋಕಸ್ ಇಲ್ರಿ. ನಾರ್ಮಲ್ ಚಿಮ್ನ ಹಚ್ದಂಗೆ ಹಾಕಿವ್ರಿ. ಅದ್ರ ಸಂಬಂಧ ಬ್ಯಾಟ್ರಿ ಕುಂದಿರ್ಸ್ಬೇಕಾಯ್ತು. ಹೆಡ್ಲೈಟ್ ಒಂದು ಬೇಕಾಯ್ತ್ರಿ. ರಾತ್ರಿ ಕೆಲಸ ಮಾಡ್ಬೇಕಂತಂದ್ರೆ ಹಿಂದೊಂದು ಲೈಟ್ ಬೇಕು. ಈ ಗಾಡಿ ಪವರ್ ಕಡಿಮೆ ಇತ್ತಲ್ಲ ಬ್ಯಾಟ್ರಿ ಕುಂದಿರ್ಸ್ಕೊಂಡು ಒಂದು ಟೇಪ್ನು ಇದ್ದಂಗೆ ಇರಲಿ ಅಂತ ಮಾಡ್ಕೊಂಡ್ಬಿಟ್ಟಿವ್ರಿ. ಇದಕ್ಕೆ ಒಳಗೆ ಬ್ಯಾಟ್ರಿ ಇರಂಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಬ್ಯಾಟ್ರಿ ಇದ್ದಿದ್ದು ಬರ್ತದ್ರಿ. ಅದು ಸ್ವಲ್ಪ ಇದ್ದಿದ್ದು ಸಬ್ಸಿಡಿ ಆಗೋದಿಲ್ಲ ಅಂತಂದ್ರೆ ಫುಲ್ ಅಮೌಂಟ್ ಸಬ್ಸಿಡಿ ಸಲಂದ ಇದು ಹ್ಯಾಂಡಲ್ ಇದ್ದಿದ್ದ ತೊಗೊಂಡ್ಬಿಟ್ಟಂಗಾಗ್ಯದ್ರಿ ಅದು. ಇದು ಎಲ್ಲರೂ ಮನ್ಯಾಗ ಇರ್ಬೇಕು ನೋಡ್ರಿ. ಇದು ಗಾಡಿ ಬೇಕ್ರಿ. ಮತ್ತೆ ಒಂದು ಗಂಟನು ಒಂದು ಬೈಕಿನ ಗಂಟು ನೋಡ್ರಿ. ಇದು ಭಾಳ ಇದ್ದಂಗೆ ಆಗೋದಿಲ್ಲ. 1,10,000 ರೂಪಾಯಿ ಇವಾಗ ಒಂದೊಂದು ಬೈಕ್ ಬರೋಲ್ಲ. ಹೊಲ್ದಾಗ ಆರಾಮ ಒಂದೊಂದು ಮನೆಗೆ ಒಂದೊಂದು ಇದ್ದು ಅಂತಂದ್ರೆ ನಮ್ಮ ಕೆಲಸ ನಾವೇ ಆರಾಮ್ ಮಾಡ್ಕೋಬೋದು ನೋಡ್ರಿ. ಇವು
ಹಿಂದಿಲ್ ಗಾಲಿ ಟಯರ್ ರಿಮ್ ಎಲ್ಲ ನೀವು ಕಡ್ಯಾಕ್ ಮಾಡಿಸಿದ್ರಿ ಇವು ಯಾವಾದ್ರಿ ಹಿಂದ ಸಣ್ಣ ಅದೇ ರೀ ಇದು 12,000 ರೂಪಾಯಿ ಬೀಳ್ತದ್ರಿ ಇದು ಸೆಟ್ಟಿಂಗ್ ಅವರೇ ಕೊಡ್ತಾರ ಪೂರಾ ಸೆಟ್ಟಿಂಗ್ ಅಲ್ಲಿಂದ ಅವ್ರು ಕೊಡೋದು 2 ದೊಡ್ಡ ಟಯರ್ ಅಷ್ಟೇ ರೀ. ಹಾಂ ಇದು ಪೂರಾ ಇಲ್ಲಿಂದ ಹಿಡ್ಕೊಂಡು ಅಟ್ಯಾಚ್ಮೆಂಟ್ ನೋಡ್ರಿ ಇದು 12,000 ರೂಪಾಯಿ ರೀ. 12,000 ರೂಪಾಯಿ ಅವ್ರು ಕೊಡ್ತಾರೆ. 12,000 ರೂಪಾಯಿ ರೀ. ಅಲ್ಲೇ ಮಾಡಿ ಕೊಡ್ತಾರ. ಅವರು ಬರ್ಬೇಕಾದ್ರೆ ಕೇಳ್ತಾರ್ರಿ ಇಲ್ಲಿ ನಮ್ಮ ಕಡೆನೂ ಒಬ್ರು ಫಿಟ್ಟಿಂಗ್ ಮಾಡೋರು ಅದಾರ, ಇಲ್ಲೇ ಫಿಟ್ ಮಾಡ್ಕೊಂಡ್ ಬರ್ಬೇಕ ಇಲ್ಲ ನೀವು ಮಾಡಿಸ್ಕೊತೀರ ನಿಮ್ಗೆ ನಡೀತದ್ರೆ ಹಾಕ್ಕೊಂಡ್ ಬರ್ಬೇಕ, ಹೆಂಗ ಹಾಕ್ಸಿದ್ರೆ 12,000 ರೂಪಾಯಿ ಬೀಳ್ತದ ಅಂತೇಳಿ ನಮಗೆ ಹೇಳಿದ್ರೆ ಹಿಂಗೆ ಏಜೆಂಟ್. ಮತ್ತು ಅಲ್ಲಿ ಮ್ಯಾಕ್ ಕುಂತ ಹೊಡಿಬೇಕಲ್ರಿ, ನಮಗೂ ಏಟ್ ಅಂತೇಳಿ ನಿಂತು ಅಡ್ಡಾಡ್ತೀರಿ, ನಮಗೂ ಯಾಕೆ ಸರಿ ಕಾಣಿಸ್ತು. ಪರವಾಗಿಲ್ರಿ ನಾವೆಲ್ಲ ರೊಕ್ಕ ಕೊಡ್ತೀವಿ, ಹಾಕ್ತೀವಿ ನಿಮ್ಮ ಅಕೌಂಟಿಗೆ, ನಮಗೆ ಹಾಕ್ಸಿ ಕಳಿಸಿಬಿಡ್ರಿ ಅಂತಂದ್ವಿ. ಅಮೌಂಟ್ 12,000 ರೂಪಾಯಿ ಹಾಕ್ರಪ್ಪ ಅಂತಂದ್ರು, ಹಾಕಿದ್ವಿ, ಕೊಟ್ಟು ಕಳಿಸಿದ್ರಿ. ಅದು ಇದು ಏನು ನ್ಯೂಟ್ರಲ್ ಅನ್ರಿ ಇದು? ಇದು ಇವಾಗ ಮುಂದಕ್ಕೆ ಬಿಟ್ರೆ ಹೋಗ್ರಿ ಇದ್ರೊಳಗೆ ಕ್ಲಚ್ ಬ್ರೇಕ್ ರೀ ಎರಡೂ ಅವ್ರಿ. ಇಲ್ಲಿ ಬಂತು ಅಂತಂದ್ರೆ ಇದು ಕ್ಲಚ್ ಆಗ ಇವಾಗ ಗೇರ್ ಹಾಕೊಳ್ತಾರೆ ಇದು. ಇದು ಗೇರ್ ಅನ್ರಿ? ಇದು ಫಸ್ಟ್ ರೀ, ಇದು ರಿವರ್ಸ್ ರೀ, ಇದು ಸೆಕೆಂಡ್, ಥರ್ಡ್ ರೀ. 3 ಗೇರ್ ಸಿಗ್ತಾವ್ರಿ ಇದು? ಇದು 3 ಗೇರ್ ರೀ. ಇದು ಪಿನ್ ಗೇರ್ ಅಂತಾರ್ರಿ ಇದಕ್ಕೆ. ಪಿನ್ ಗೇರ್ ಅಂತಾರ? ಇದಕ್ಕೆ ಪಿನ್ ಗೇರ್ ಅಂತಾರ್ರಿ. ಹಿಂಗೆ ಹೊರಗಡೆ ಜಗ್ಬೇಕ್ರಿ ಇದು, ಹೊರಗಡೆ ಜಗ್ಗಿದ್ರೆ ದಬಾಶ್ ಹೋಗ್ತದ್ರಿ. ಇದು ಹೈ ಗೇರ್ ಇದ್ದಂಗೆ ಇದು? ಹೈ ಗೇರ್ ತರ ಪಿನ್ ಗೇರ್ ಅಂತೇಳಿ ಜಾಸ್ತಿ ಕರೀತಾರ್ರಿ ಇದಕ್ಕೆ. ಹಿಂಗೆ ರೂಟ್ರ್ ಏನ್ರ ಹಾಕೋಬೇಕು ಅಂತಂದ್ರೆ ಹಿಂಗೆ ಒಳಗೆ ಗೊತ್ತಕ್ಕೆ ಬರ್ತದೆ. ಒಳಗೆ ಗೊತ್ತಿಂದ ಇದು ಫಸ್ಟ್ ರೂಟ್ರ್ ಅಂತಾರ್ರಿ ಇದಕ್ಕೆ. ಇದ್ರಾಗ ಹೈ ಗೇರ್ ನಾವು ಫಸ್ಟ್ ಮತ್ತು ಸೆಕೆಂಡ್ ಅವ್ರ ಈ ಕಡೆ ಫಸ್ಟ್ ಬರ್ತೈತಿ, ಈ ಕಡೆ ಸೆಕೆಂಡ್ ಅಂದ್ರ ದಬಾಸಿ ರೂಟ್ರ್ ಇದು. ಈ ಕಡೆ ಫಸ್ಟ್ ಹಾಕಿದ್ವಿ ಅಂತಂದ್ರೆ ಸ್ಲೋ ರೂಟ್ರ್, ಇನ್ನ ದಬಾಸ್ಬೇಕು ಅಂತಂದ್ರೆ ಎರಡನೇ ದಾರ ನಾವು ಫಸ್ಟ್ನಾಗ ಹೊಡಿತೀವ್ರಿ ಎಲ್ಲಿ ಹೋದ್ರು. ಇದು ಬಂದು ಇದು ಬ್ರೇಕ್ ನೋಡ್ರಿ, ಇದು ಇವಾಗ ಹಿಂದೆ ಕರ್ಕೊಂಡು ಬ್ರೇಕ್, ಇದು ಕ್ಲಚ್ ರೀ. ಇದು ಕ್ಲಚ್. ಇವಾಗ ಗೇರ್ ಹಾಕೊಳ್ಳೋದಿತ್ತು ಅಂತ ಇಲ್ಲಿಗೆ ನಿಂದ್ಕೊಂಡು ಗೇರ್ ಹಾಕೊಳ್ಳೋದು, ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಹಿಂಗ್ ಬಿಟ್ಟು ಹೋಗಿ ಬ್ರೇಕ್ ಹಿಡಿಬೇಕು ಅಂತ ಪೂರಾ ಇಲ್ಲಿ ಬರ್ಬೇಕು ಇದು. ಪೂರಾ ಇಲ್ಲಿ ಬಂದು ಅಂತ ಬ್ರೇಕ್ ರೀ ಇದು. ನಾರ್ಮಲ್ ಆಗಿ ಬ್ರೇಕ್ ಇರಂಗಿಲ್ರಿ, ಎರಡು ಹಿಡಿದ್ರೆ ನಿಂತಿರ್ತಲ್ಲ, ಮತ್ತೆ ಕೈಯಾಗ ಇವು ಕ್ಲಚ್ ಇವು. ಅಂದ್ರೆ ಇದು ಕ್ಲಚ್ ಹಂಗ್ ವರ್ಕ್ ಆಗ್ತದ ಅಂತ ಹಿಂಗ್ ಹಿಡ್ಕೊಂಡ್ವಿ ಅಂತ ಈ ಗಾಲಿ ನಿಂತು ಬಿಡ್ತದ್ರಿ. ಅಂದ್ರ ಇಲ್ರಿ, ಇದು ಹೆಂಗ್ ರೆಡಿ ಮಾಡ್ಯಾರ ಅಂತಂದ್ರ ಹೊಲ್ದಾಗ ಹೊಡಿದ ಆಟೆ ಅಲ್ರಿ, ರೋಡ್ ಮ್ಯಾಗ ತಿರ್ಗಾಡೋದು ಅಂತ ಏನೋ ಹೇಳಿಲ್ರಿ ಅವ್ರು. ಹೊಲ್ದಾಗ ಹೋಗ್ಬೇಕಾದ್ರ ಇದನ್ನ ಹಿಡಿದ್ವಿ ಅಂತ ಈ ವೀಲ್ ನಿಂತು ಬಿಡ್ತದ, ಈ ಗಾಲಿ ತಿರುಪತಿ ಹಿಂಗ್ ಬಂದ್ಬಿಡ್ತದ್ರಿ. ಇದು ಆ ಥರ ರೆಡಿ ಮಾಡ್ಯಾರ್ರಿ ಅವರು. ಬ್ರೇಕ್ ಎಲ್ಲ ಇದು ಕ್ಲಚ್ ಇದ್ದಂಗೆ. ಇವು ಎರಡು ಕ್ಲಚ್ ರೀ ಇವು. ನಾವ್ ಅನ್ಕೊಂಡಿದ್ದೇವೆ ಇವು ಬ್ರೇಕ್ ಇರ್ತಾವ, ಒಂದ್ ಹಿಡಿದ್ರೆ ತಿರುಗಿ ಬರ್ತದೆ. ಇಲ್ರಿ, ಇವು ಕ್ಲಚ್ ರೀ. ಇವು ಒಂದು ಹಿಡಿದ್ವಿ ಅಂತಂದ್ರೆ ಇದು ನಿಂತು ಬಿಡ್ತದ್ರಿ, ಇದು ಹಿಂಗ್ ಮುರ್ಕೊಂಡ್ ಬಂದ್ಬಿಡ್ತದಲ್ರಿ, ಅದು ಬ್ರೇಕ್ ಗತಿನ ಕೆಲಸ ಮಾಡ್ತಾವ್ರಿ. ಆದ್ರೆ ವೀಲ್ ನಿಂತು ಬಿಡ್ತಾವಲ್ರಿ, ನಮ್ಮ ಮೇನ್ ಬ್ರೇಕ್ ಬಂದು ಇದೆ ರೀ. ಮೇನ್ ಬ್ರೇಕ್ ಬಂದಿದ್ದಾರೆ. ಮೇನ್ ಬ್ರೇಕ್ ಬಂದಿದೆ ರೀ. ನಮ್ಮ ನಿಂಬೆ ಗಿಡ ಒಳಗೆ ಯಾವ ಟ್ರ್ಯಾಕ್ಟರ್ನು ಆಯಿಲ್ ಇಲ್ರಿ, ಸಣ್ಣನು ಆಯಿಲ್ ಇಲ್ಲ, ದೊಡ್ಡದನು ಅಲ್ಲಿ. ಅಂದ್ರೆ ಹೊಳ್ಳಾಡ್ಬೇಕಾದ್ರೆ ಮಡಿ ಪಡಿ ಚಾವಿ ಎಲ್ಲ ಮುರಿಯಾಕತ್ತವ್ರಿ. ಇದು ಆದ್ರೆ ನಿಂತಲ್ಲೇ ಹೊಳಿ ಬಿಡ್ತದ್ರಿ ಗಾಡಿ. ಅದ್ರ ಸಂದ ಉದ್ದೇಶಲಿತ್ರ ಎತ್ಗಳು ಅಡ್ಡಾಡ್ಲಿಲ್ರಿ, ಮುಳ್ಳ ಪಳ್ಳ ಚುಚ್ಚುದು ಅವು ಇವು ಕಾಲಿಟ್ಟಿಗೆ ಚಾವಿ ಗಡ್ಡಿ ಎಲ್ಲ ಮುರಿಯಾಕತ್ತೀವಿ. ಹಂಗಾಗಿ ವಾಲೆಲ್ಲ ಮುರಿಯಾಕತ್ತವ್ರಿ. ಇದು ನಿಂತಲ್ಲೇ ಹೊಳ್ಳಾಡೋ ಸಲಂದ ಇನ್ನೊಂದು ಇದು ಕೈ ಬಿಟ್ಟು ಹೊಡಿಬೋದ್ರಿ. ಸುಮ್ಮ ಅಡ್ಜಸ್ಟ್ಮೆಂಟ್ ಇದು ರೇಸ್ ಇದ್ರು. ನಾವು ಎಷ್ಟು ಇಡ್ತೀವಿ ಒಂದ್ ಲೆವೆಲ್ ಹೋಗುದ್ರೆ ಈ ಎತ್ಗಳಿದ್ದಂಗ್ರಿ. ಸುಮ್ಮ ನಮಗೆ ಆ ಕಡೆ ಬೇಕು ಆ ಕಡೆ ಹೊಳ್ಳಾಡ್ಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಿಡಿತಂಕ ಬಿಟ್ರೆ ಆ ಕಡೆ ಹೊಳ್ಳಿ ಬಿಡ್ತದ್ರ. ಪಂಚರ್ ಜಾಸ್ತಿ ಆಗಂಗಿಲ್ರಿ? ಪಂಚರ್ ಆಗ್ತಾವ್ರಿ. ಪಂಚರ್ ಆಗೋದು ಮೊನ್ನೆ ಒಂದು ಪಂಚರ್ ಆಗೈತ್ರಿ. ಅದು ಪಂಚರ್ ಆಗೋದು ಭಾಳ ಎಟ್ಟದ್ರಿ. ಇದು ಎಲ್ಲ ಟಾಮಿ ಹಾಕೊಂಡ್ಕಿಂದ ಟೈರ್ ಹೊಳಗೆ ತೆಗಿತಾರ್ರಿ ಅದನ್ನ. ನಾವು ಇದನ್ನ ಇವು 4 ನಟ್ ಬರ್ತಾವ್ರಿ ಇಲ್ಲಿ ಪಂಚರ್ ಆದ್ರೆ. ಇಲ್ಲಿ ಅದಾವ್ರಿ, ಇವನ್ ಬಿಚ್ಬೇಕೇನ್ರಿ? ಇದು 1 ಇದು 2 ಹಿಂಗ 4 ನಟ್ ಬರ್ತಾವ್ರಿ. ಇವು ಬಿಚ್ಚಿದ್ವಿ ಅಂತಂದ್ರ ರಿಮ್ 2 ಆಗ್ತಾವ್ರಿ, ಒಂದಿದ್ದು. ಹಂಗಾಗಿ ಟೂಬ್ ಹೊರಗೆ ತಗೊಂಡ್ಕೇಂದ್ ಪಂಚರ್ ತಿದ್ಕೋಬೇಕ್ರಿ. ಇದು ನಾರ್ಮಲ್ ಆಗಿ ಅಲ್ರಿ, ನಾರ್ಮಲ್ ಆಗಿ ಟಾಮಿ ತಗೊಂಡ್ಕೇಂದ್ ಬಿಚ್ಚೋದು ಅಲ್ರಿ. ಇದು ಹಿಂಗ ಬಿಚ್ಕೇಂದ ಇದು ಮೇಂಟೆನೆನ್ಸ್ ಹೆಂಗ್ರಿ? ಇದು 3 ಸರ್ವಿಸ್ ಫ್ರೀ ಅಂತಾರ್ರಿ. ಅದ್ರ ಗೇರ್ ಆಯಿಲ್ ಅವೆಲ್ಲ ನಾವೇ ನಮ್ಮ ಕೈಲಿ ಎಲ್ಲ ವಸೂಲ್ ಮಾಡ್ತಾರ, ಬರೋಪತ್ ಚಾರ್ಜ್ ಎಲ್ಲ. ಏನ್ ಫ್ರೀ ರೀ ಅದು? ಸುಮ್ಮನೆ ಹಾಕಿ ಕೊಡಕ್ ಫ್ರೀ ಅಂತಾರ ನೋಡ್ರಿ ಅವ್ರು. ಅದು ನಾವೇ ಹಾಕೋತೀವಲ್ಲಪ್ಪ ಅಂತಂದು ಸರ್ವಿಸ್ ನಮ್ಮ ಕಡೆಯಿಂದ ಆಗಿಲ್ಲ ಅಂತೇಳಿ ನಾವು ಗ್ಯಾರಂಟಿ ವ್ಯಾರಂಟಿ ಅವೆಲ್ಲ ಅಪ್ಲೈ ಆಗೋದಿಲ್ಲ ಅಂತೇಳಿ ನಮಗೆ ಹೆದರ್ಸ್ಬಿಡ್ತಾರೆ ಅವ್ರು ಆಟೆ.
ಕೆಲಸ. ಏನು ಮಾಡಕ್ಕೆ ಬರೋದಿಲ್ಲ ರೀ ಇವಾಗ. ಗೇರ್ ಆಯಿಲ್ ಇಂಜನ್ ಆಯಿಲ್ ಎಲ್ಲ ತುಟ್ಟಿ ಆಗ್ಯದ ಅಂತೇಳಿ ಒಂದೊಂದು ಲೀಟ್ರಕ್ಕೆ 500-600 ರೂಪಾಯಿ ಚಾರ್ಜಸ್ ತೊಗೊಳಕತ್ತಾರೆ ಈಗ. ಮೊನ್ನೆ ಸರ್ವಿಸ್ ಮಾಡಿಸಿದೀವಿ ರೀ, 5,000 ರೂಪಾಯಿ ಮಾಡಿಬಿಟ್ರು ಬಿಲ್ಲ. ವಜ್ಜದ್ರಿ ಇವಾಗ. ಏನೋ ಎಲ್ಲ ದುಬಾರಿ ಮಾಡ್ಕೊಂಡ್ಕಿಂದ ಹೈರಾಣ ಮಾಡಕತ್ತಾರೆ. ರೈತರ ಕಡೆಯಿಂದನ ಅವ್ರಿಗೆ ಒಂದು ಹೊತ್ತಿನ ಅನ್ನ ಸಿಗೋದ್ರಿ. ಮತ್ತೆ ಯಾರ ಕಡೆ ಇದು ಮಾಡ್ಬೇಕು ಅವರು? ಏನು ಮಾಡಕ್ಕೆ ಬರೋದಿಲ್ಲ ರೀ, ಮತ್ತು ನಿರ್ವಾಹ ಇಲ್ಲ.